ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಏಕವಚನದಲ್ಲೇ ವಾಕ್ ಸಮರ. ಅಭಿವೃದ್ಧಿಯ ಚರ್ಚೆ ಬಿಟ್ಟು ರಾಜಕೀಯ ಪ್ರತಿಷ್ಠೆಯಾದ ಸಾಮಾನ್ಯ ಸಭೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರ ಗದ್ದಲದ ವೇದಿಕೆಯಾಗಿ ಮಾರ್ಪಾಡಾಯಿತು ಜಿಲ್ಲಾ ಪಂಚಾಯತ್ ಸಭೆ. 10ನೇ ತರಗತಿಯ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪರೀಕ್ಷಾ ಪೂರ್ವ ಸಿದ್ಧತೆಯ ಬಗ್ಗೆ ಸಭೆ. ಪರೀಕ್ಷಾ ಕೇಂದ್ರ ತಲುಪಲು ಸಾರಿಗೆ ವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ. ಸರ್ಕಾರದ ನಿಯಮಗಳನ್ನು ಪಾಲಿಸಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸಲಹೆ ನೀಡಿದ ಶಾಸಕ ಎಚ್.ಡಿ. ರೇವಣ್ಣ. ಮತ್ತು ಪರಸ್ಪರ ಜಗಳದಲ್ಲಿ ವ್ಯಕ್ತಿ ಓರ್ವನ ಕೊಲೆ. ಕಂಠಪೂರ್ತಿ ಕುಡಿದು ಪ್ರಾರಂಭವಾದ ಜಗಳ, ಕೊಲೆಯಲ್ಲಿ ಅಂತ್ಯ. ಕಬ್ಬಿಣದ ರಾಡಿನಿಂದ ಹತ್ಯೆ, ಪೊಲೀಸರಿಂದ ಪರಿಶೀಲನೆ. ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಶನಿವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ವಿಚಾರವಾಗಿಯೇ ಯಾವ ಧ್ವನಿ ಎತ್ತದ ನಮ್ಮ ರಾಜಕೀಯ ಪಕ್ಷದ ಪ್ರತಿಷ್ಠೆಯಾಗಿ ಮಾರ್ಪಟ್ಟು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರು ಗದ್ದಲದ ವೇದಿಕೆ ಎಂಬಂತೆ ಕಂಡುಬಂತು. ದೇಶದಲ್ಲಿ ಕರೋನಾ ಆವರಿಸಿ ರಾಜ್ಯ ಜಿಲ್ಲೆಯಲ್ಲೂ ಪ್ರತಿದಿನ ಕರೋನಾ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಸಾವನ್ನಪ್ಪುತ್ತಿದ್ದಾರೆ. ಈ ಬಗ್ಗೆ ನಿಯಂತ್ರಣ ಮಾಡಲು ಮತ್ತು ಹಾಸನ ಜಿಲ್ಲಾ ಅಭಿವೃದ್ಧಿಯ ಬಗ್ಗೆ ಆರೋಗ್ಯಕರ ಚರ್ಚೆ ಮಾಡಬೇಕಾದಂತಹ ವಿಚಾರದ ಕುರಿತು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮುಖ್ಯವಾದಂತಹ ಚರ್ಚೆ ಬಿಟ್ಟು ಗ್ರಹಣ ಹಿಡಿದಂತೆ ಎರಡು ಪಕ್ಷದವರಿಂದಲೂ ಒಬ್ಬೊಬ್ಬರಾಗಿ ವಾಗ್ವಾದಗಳ ಮಾತ್ರ ಕೇಳಿಸಿತು. ದಲಿತ ಮಹಿಳೆ ಎಂಬುವ ಪದ ಉಪಯೋಗಿಸಿದ್ದಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿರುದ್ಧ ಜೆಡಿಎಸ್ ಸದಸ್ಯರು ಗಲಾಟೆ ತೆಗೆದರು. ನಾನು ದಲಿತನಾಗಿದ್ದೇನೆ, ನೀವು ಯಾಕೆ ದಲಿತರು ಎಂಬುವ ಪದವನ್ನ ಬಳಸುತ್ತಿದ್ದೀರಾ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಲೋಕೇಶ್ವರ್ ಅವರಿಂದ ಅಧ್ಯಕ್ಷೆಗೆ ತರಾಟೆಯನ್ನ ತೆಗೆದುಕೊಂಡರು. ಸಭೆಯ ಗದ್ದಲಕ್ಕೀಡಾದಾಗ ಮಧ್ಯಪ್ರವೇಶ ಮಾಡಿದ ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡರವರು ಜೆಡಿಎಸ್ ಸದಸ್ಯರಿಗೆ ಬುದ್ಧಿ ಹೇಳಿ ಗಲಾಟೆಯನ್ನ ತಿಳಿಗೊಳಿಸಲು ಮುಂದಾದರು. ನಂತರದಲ್ಲಿ ಶಿವಲಿಂಗೇಗೌಡರವರ ವಿರುದ್ಧವೇ ಕಾಂಗ್ರೆಸ್ ಸದಸ್ಯರು ತಿರುಗಿ ಬಿದ್ದ ಪ್ರಸಂಗವೂ ನಡೆಯಿತು. ನೀವು ಕುಡಿಯುವ ನೀರಿನ ಅನುದಾನವನ್ನ ಕಿತ್ತುಕೊಂಡು ಶಾಸಕ ಎಂದು ಕಾಂಗ್ರೆಸ್ ಸದಸ್ಯರು ಮತ್ತು ಕಾಂಗ್ರೆಸ್ ಸದಸ್ಯೆ ಪಾಟೀಲ್ ಶಿವಪ್ಪನವರಿಂದ ಶಾಸಕ ಶಿವಲಿಂಗೇಗೌಡರವರ ವಿರುದ್ಧವೇ ಆರೋಪಿಸಿದರು. ತಾರಕಕ್ಕೇರಿದಂತಹ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ಜಟಾಪಟಿಯು ನಡೆಯುತ್ತಿದ್ದರು. ಇತ್ತ ಕಡೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಮೌನಕ್ಕೆ ಶರಣಾದರು. ಈ ವೇಳೆ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜರವರು ಕೂಡ ಮೌನವನ್ನ ತಾಳಿದ್ದರು. ಕರೋನಾ ಸಮಯದಲ್ಲಿ ರೋಗ ನಿರ್ಮೂಲನೆಗಿಂತ ಜನಪ್ರತಿನಿಧಿಗಳ ರಾಜಕೀಯವೇ ಹೆಚ್ಚಾಯಿತು ಹಾಗೂ ಅನುದಾನ ಹಂಚಿಕೆ, ಅಧಿಕಾರ ದುರುಪಯೋಗ ಸೇರಿದಂತೆ ಇನ್ನಿತರ ವಿಷಯಗಳು ಸೇರಿದಂತೆ ಎರಡು ಪಕ್ಷಗಳಲ್ಲಿ ಇದರಿಂದ 1 ಗಂಟೆಗೂ ಹೆಚ್ಚು ಕಾಲ ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡುತ್ತಾ ಗಲಾಟೆ ನಡೆಯಿತು. 112 ಕೋಟಿ ಹಣ ಎಲ್ಲಿಗೆ ಬಂದಿದೆ, ಯಾವಾಗ ಅನುದಾನ ಬಂದಿದೆ ತೋರಿಸಿ, ಆ ಹಣ ಏತಕ್ಕಾಗಿ ಸರ್ಕಾರಕ್ಕೆ ವಾಪಸ್ ಹೋಗುತ್ತಿದೆ ಎಂದು ತಿಳಿಸಿ ಎಂದು ಸವಾಲು ಹಾಕಿದ್ರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ನಡುವಿನ ಮಾತಿನ ಚಕಮಕಿ ನಡೆಯಿತು. ಈ ಹಿಂದೆಯೂ 15ನೇ ಹಣಕಾಸಿನ ಅನುದಾನವನ್ನು ಬಂದಿದ್ದ ಅನುದಾನಕ್ಕೆ ಆ ಬಗ್ಗೆ ಯಾಕೆ ಗೌಪ್ಯವಾಗಿ ಇಟ್ಟಿದ್ದೀರಾ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿರುದ್ಧ ಎಚ್.ಡಿ. ರೇವಣ್ಣನವರು ಹರಿಹಾಯ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ದೇವರಾಜ್ಗೆ ಯಾಕಮ್ಮ ನೀನು ಅನುದಾನ ಬಂದಿದ್ದನ್ನ ಮುಚ್ಚಿಟ್ಟೆ ಎಂದು ತರಾಟೆಗೆ ತೆಗೆದುಕೊಂಡರು. ಮರ್ಯಾದೆ ಕೊಡು ಎಮ್ಮ ಎಂದು ಅಧ್ಯಕ್ಷೆ ಶ್ವೇತಾ ದೇವರಾಜ್ಗೆ ಪ್ರಶ್ನೆ ಮಾಡಿದ್ರು. ಸಿಇಒಗೆ ಮಾಹಿತಿ ನೀಡದೇ ಇರುವುದು ಎಂದು ಅಧ್ಯಕ್ಷೆಯ ವಿರುದ್ಧ ಏಕವಚನವನ್ನ ಪ್ರಯೋಗಿಸಲಾಯಿತು. ಈ ಗಲಾಟೆ ಮಧ್ಯ ಪ್ರವೇಶಿಸಿದಂತಹ ಭವಾನಿ ರೇವಣ್ಣನವರು ನೀವು ಮರ್ಯಾದೆ ಕೊಟ್ಟಿದ್ದರೆ ತಾನೇ ನಾವು ಮರ್ಯಾದೆ ಕೊಡೋದು ಎಂದು ಕೆಂಡಮಂಡಲರಾಗಿ ಪತಿಯ ಬೆಂಬಲಕ್ಕೆ ನಿಂತರು. ಮಧ್ಯ ಪ್ರವೇಶ ಮಾಡಿದ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಗೋಪಾಲಸ್ವಾಮಿಯವರು ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡುವುದಾಗಿ ತಿಳಿಸಿದರು. ನೀರಪ್ಪ ಗೋಪಾಲಸ್ವಾಮಿ, ನಾನು ಮಾತನಾಡುತ್ತೇನೆ ಎಂದು ಎಚ್.ಡಿ. ರೇವಣ್ಣನವರು ಸಮಾಧಾನ ಪಡಿಸಲು ಮುಂದಾದರು. ಈ ಕಡೆ ಭವಾನಿ ರೇವಣ್ಣನವರು ಮಧ್ಯ ಪ್ರವೇಶ ಮಾಡಿ ಮಾತನಾಡುತ್ತಿದ್ದಾರೆ, ನಾನೇಕೆ ಮಾತನಾಡಬಾರದು ಎಂದು ಗೋಪಾಲಸ್ವಾಮಿ ಪ್ರಶ್ನಿಸಿದ್ರು. ಸಲಾಸಲವಾಗಿ ಭವಾನಿ ರೇವಣ್ಣನವರ ಬಗ್ಗೆ ಮಾತನಾಡದಂತೆ ರೇವಣ್ಣನವರು ತಾಕೀತು ಮಾಡಿದ್ರು. ಈ ವಾತಾವರಣ ನೋಡಿದ ಕ್ಷೇತ್ರದ ಶಾಸಕ ಪ್ರೀತಂಜೇಗೌಡರವರು ಬೇಸರದಲ್ಲಿ ಹೊರನಡೆದ ಪ್ರಸಂಗವೂ ನಡೆಯಿತು. ಒಟ್ಟಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆರೋಗ್ಯಕರವಾದಂತಹ ಯಾವ ಚರ್ಚೆಗಳು ನಡೆಯಲಿಲ್ಲ. ಕೇವಲ ಪ್ರತಿಷ್ಠೆಯ ವೇದಿಕೆಯಾಗಿ ಮಾರ್ಪಾಟಾಗಿರುವುದು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾ ಪಂಚಾಯತಿ ಸದಸ್ಯರ ಕಾರ್ಯಚಟುವಟಿಕೆಯಲ್ಲಿ ಹಸ್ತಕ್ಷೇಪ ಮಾಡಿದ್ವಿ ಅನ್ನೋದನ್ನ ಅವರು ಎತ್ತಿಕೊಂಡು ಇದೆಲ್ಲ ಹೇಳಿ ನಾನು ಅಕ್ಕ ಬಂದಿದ್ದೀನಿ. ಯಾವ ಹಣ ಅದು ಎಲ್ಲಿ ಬಂದಿತ್ತು, ಯಾರು ಮಾಡಿಸಿ ಬಂದ್ರು ಅಧಿಕಾರಿಗಳಿದ್ದಾರೆ, ನಾನಲ್ಲ ಇದು ಹೇಳೋಣ. ನನ್ನ ಮಾತನ್ನ ತಗೊಬೇಡಿ, ಅಧಿಕಾರಿಗಳು ಮಾತಾಡಿ. ಅಧಿಕಾರಿಗಳು ಇದರಲ್ಲಿ ಶಾಸಕರ ಹಸ್ತಕ್ಷೇಪ ಇದೆ, ಏನಾದ್ರೂ ನಾನು ಅದನ್ನ ನಡೆದ ಕಥೆ ಹೇಳ್ತೀನಿ. ಅದರಲ್ಲಿ ಶಾಸಕರು ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಮೋಸ ಮಾಡಿ ಏನಾದ್ರು ಮಾಡಿದರೆ ಈ ಕೆಲಸನ ಅಂತ ಕುಡಿಯೋ ನೀರಿಂದ ಅಂತ ಅಂದ್ರೆ ಬೇಕಾದ್ರೆ ಜಿಲ್ಲಾ ಪಂಚಾಯತಿನಲ್ಲಿ ಏನು ನಿರ್ಣಯ ತಗೋತೀವೋ ಅದಕ್ಕೆ ನಾನು ಬರ್ತಾ ಇದ್ದೀನಿ. ನಾನು ಮಾತಾಡಕ್ಕೆ ನೀನು ಮಾತಾಡ
ಯಾಕೆ ಅಂತ ಹೇಳ್ತೀನಿ. ಮೊದಲನೇ ಕಳೆದ ಬಾರಿ ಸಭೆ ಕರೆದವರು ನೀವು ಯಾವ ವಿಚಾರವಾಗಿ ಸಭೆ ಕರೆದು ಕೋವಿಡ್-19 ಬಗ್ಗೆ ಸಭೆ ಕರೆದ್ರಿ ನೀವು. ಆಮೇಲೆ ಮಾಧ್ಯಮ ಪ್ರಕಟಣೆ ಏನ್ ಹೇಳ್ತೀರಿ ನೀವು, 15ನೇ ಹಣಕಾಸಿಗೆ ಜೆಡಿಎಸ್ ಸದಸ್ಯರು ಬಂದು ಬಹುಮತ ಕೊಡಲಿಲ್ಲ ಹಾಗಾಗಿ ನಿಲ್ಲಿಸ್ತೆ ಅಂತ ಸುಳ್ಳು ಆಪಾದನೆ ಜೆಡಿಎಸ್ ಸದಸ್ಯರ ಮೇಲೆ, ನಮ್ಮ ನಾಯಕರಂತ ರೇವಣ್ ಸಾಹೇಬ್ ಮೇಲೆ ನೀವು ಆಪಾದನೆ ಇರ್ತೀರಿ. ಸಾಲದಕ್ಕೆ ಹೇಳ್ತೀನಿ ನಾನೇ ದಲಿತಲ್ವಾ? ನೀವು ಕಳೆದ ಉದ್ದೇಶ ಏನಿತ್ತು? ಕೋವಿಡ್-19 ಯಾವಾಗ ಆಯ್ತು? ಕೋವಿಡ್ ನಿಯಂತ್ರಣ ಮಾಡಬೇಕು ಅಂತ ಇದ್ರೆ ಏಪ್ರಿಲ್ ಕರಿಬೋದಾಯ್ತು, ಮೇ ಕರಿಬೋದಾಯ್ತು. ಯಾಕೆ ಕರೀಲಿಲ್ಲ ನೀವು? ನೀವು ಕರೆದು ಯಾವಾಗ ಸಭೆನ? ನಿಮ್ಗೆ ಅಷ್ಟು ಕಾಳಜಿ ಇದ್ದಿದೆ ಎಲ್ಲ ಸದಸ್ಯರು ಕರಿಬೋದಾಯ್ತು, ಜೆಪಿ ಸದಸ್ಯರು. ನೀವು ಯಾಕೆ ಕರೀಲಿಲ್ಲ? ಆಮೇಲೆ ಆಪಾದನೆ ಮಾಡ್ತೀರ ನೀವು. ನೋಡಿ, ನೀವು ಮಾಡೋ ಹಗರಣಗಳಿಗೆ ನಾವು ಸಪೋರ್ಟ್ ಕೊಟ್ಟೆ ಜೆಡಿಎಸ್ ಸದಸ್ಯರು ಒಳ್ಳೆಯವರು. ಇವತ್ತು ಏನೇನಾಗಿದೆ ಜಿಲ್ಲಾ ಪಂಚಾಯತಿ ಒಳಗೆ, ನಾವು ಅವತ್ತು ನೀವು ಮಾಡಿದ ಒಂದು ಪಾಪ ನೀವು ಸುಮ್ಮನೆ ಹಗರಣಕ್ಕೆ ಲಿಫ್ಟ್ ಹಗರಣ ತಗೊಳ್ಳಿ, ನೀವು ಪ್ರವಾಸದ ಹಗರಣ ತಗೊಳ್ಳಿ, ತನಿಖೆ ಆಗಿದೆ ಸದೇ ಈ ಜಿಲ್ಲಾ ಪಂಚಾಯತಿ ಒಳಗೆ ಶಿಫ್ಟ್ ಆಗಿ ನಮ್ಮ ಮೇಲೆ ಆಪಾದನೆ ಮಾಡ್ತೀರಿ. ಜೆಡಿಎಸ್ ಸದಸ್ಯರು ಕೊಡಲಿಲ್ಲ, ಬಹುಮತ ಕೊಡಲಿಲ್ಲ, ಅನುದಾನ ವಾಪಸ್ ಆಗ್ತಿದೆ, ಅದಕ್ಕೆ ಸಾಲ ಕೇಳ್ತೀರಿ. 116 ಕೋಟಿ. ನನಗೆ ಖುಷಿ ಆಗೋಯ್ತು. 116 ಕೋಟಿ ನನ್ಗೂ 3 ಕೋಟಿ ಬರುತ್ತೆ, ನಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ, ಜನರಿಗೆ ಹೇಳ್ಬೋದು ಅಂತ. 116 ಕೋಟಿ ಎಲ್ಲಿ ಬಂದಿದೆ ಜಿಲ್ಲಾ ಪಂಚಾಯತ್ಗೆ? ನೋಡಿ, ಸುಳ್ಳು ಆಪಾದನೆ ಮಾಡಿ ನೀವು ಅಧ್ಯಕ್ಷರಿಗೆ ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ವತಿಯಿಂದ ದಲಿತ ಚಿಂತಕ ಮತ್ತು ಮಾನವ ಹಕ್ಕು ಪ್ರತಿಪಾದಕ ಆನಂದ್ ಬಿಡುಗಡೆ ಹಾಗೂ ದಲಿತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಇನ್ನು ದಲಿತ ಮುಖಂಡರಾದಂತಹ ಬಸವರಾಜು ಮಾತನಾಡಿ, ದಲಿತ ಚಿಂತಕ ಮತ್ತು ಮಾನವ ಹಕ್ಕು ಪ್ರತಿಪಾದಕ ಆನಂದ್ ಅವರನ್ನ ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಸುಳ್ಳು ಆರೋಪ ಮಾಡಿ ಬಂಧಿಸಲಾಗಿದೆ. ಆರೋಪಗಳಿಂದ ಮುಕ್ತಗೊಳಿಸಿ ಬಿಡುಗಡೆ ಮಾಡಬೇಕು. ಈ ಕುತಂತ್ರದ ಹಿಂದೆ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಕೈವಾಡವಿದೆ ಎಂದು ಆರೋಪಿಸಿದರು. ಕೊರೋನಾ ವೈರಸ್ ಆಪತ್ತು ಕಾಲದಲ್ಲಿಯೂ ರಾಜ್ಯದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ನಡೆಯುತ್ತಿರುವುದು ಜಾತಿ ವೈರಸ್ ಕೊರೋನಾ ವೈರಸ್ಗಿಂತ ಅಪಾಯಕಾರಿಯಾಗಿದೆ. ಮಳವಳ್ಳಿ ತಾಲೂಕಿನ ಸಸಲಾಪುರ ಗ್ರಾಮ ದಲಿತ ಯುವತಿ ತಾರಾಶ್ರೀ ಅವರ ಕೊಲೆ ಆರೋಪಿಗಳನ್ನ ಬಂಧಿಸಬೇಕು. ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು. ರಾಜ್ಯದಲ್ಲಿ ದಲಿತರಲ್ಲಿ ನಡೆಯುತ್ತಿರುವ ದೌರ್ಜನ್ಯದ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಸೇರಿದಂತೆ 9 ಬೇಡಿಕೆಗಳ ಮನವಿಯನ್ನ ತಹಶೀಲ್ದಾರ್ ಚಂದ್ರಮೌಳಿ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಸಂಚಾಲಕ ಎಂಡಿ ಶಂಕರ್, ಶಿವಮೂರ್ತಿ, ಜಯಲಕ್ಷ್ಮಮ್ಮ, ಗಿರಿಯಮ್ಮ, ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಳವಳ್ಳಿ, ಮಧುಕುಮಾರ್, ಜಸ್ಟ್ ನ್ಯೂಸ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಹಸಿರು ಕರ್ನಾಟಕ ಯೋಜನೆ ಅಡಿಯಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ನಡೆಸಲಾಯಿತು. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಆದರ್ಶ್ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ನ ಮೈಸೂರಿನ ಪ್ರಾದೇಶಿಕ ನಿರ್ದೇಶಕ ಗಂಗಾಧರ್ ರೈ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನಿಗೆ ಆಹಾರವು ಗಿಡ ಮರಗಳಿಂದಲೇ ಬರುತ್ತದೆ. ಪರಿಸರದಿಂದ ನಾವೆಲ್ಲರೂ ಬದುಕುತ್ತಿದ್ದೇವೆ. ಅದನ್ನೇ ನಾಶ
ಮಾಡಲು ಹೊರಟಿದ್ದು ಪರಿಸರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲದವರು ಇಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಇದು ಮಾನವ ಕುಲಕ್ಕೆ ಮಾರಕವಾಗಿರುತ್ತದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸ್ವಸಹಾಯ ಸಂಘಗಳ ಪರಿಸರ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮುಂದೆ ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನ ರಕ್ಷಣೆ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ವಿನಯ್ ಕುಮಾರ್, ಯೋಜನಾಧಿಕಾರಿ ಲೀಲಾವತಿ, ಸಂಯೋಜಕ ಪ್ರಕಾಶ್, ಸಬ್ ಇನ್ಸ್ಪೆಕ್ಟರ್ ಉಮಾವತಿ, ಅರಣ್ಯಾಧಿಕಾರಿ ಆದರ್ಶ್ ಗೌಡ, ಆದರ್ಶ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರಶೇಖರ್, ಆರಾಧ್ಯ, ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಳವಳ್ಳಿ ಮಧುಕುಮಾರ್, ಜಸ್ಟ್ ನ್ಯೂಸ್. ಭಾನುವಾರ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿಯ ದರ್ಶನವಿಲ್ಲ. ಪ್ರಸಕ್ತ ವರ್ಷದಲ್ಲಿ ಎರಡನೇ ಚಂದ್ರಗ್ರಹಣದ ಸಂಭವಿಸಿದ್ದು ಸುಮಾರು 77 ವರ್ಷಗಳ ನಂತರದಲ್ಲಿ ಕಂಕಣ ಸೂರ್ಯಗ್ರಹಣ ಸಂಭವಿಸುತ್ತಿರುವುದರಿಂದ ಶ್ರೀ ಚನ್ನಕೇಶವ ಸ್ವಾಮಿಯ ದೇಗುಲದ ದರ್ಶನ ಭಾನುವಾರ ಇರುವುದಿಲ್ಲ. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿಯ ದೇಗುಲವು ಕಂಕಣ ಸೂರ್ಯಗ್ರಹಣದಿಂದಾಗಿ ಸಂಪೂರ್ಣ ಬಾಗಿಲನ್ನ ಮುಚ್ಚಿರುವುದರಿಂದ ಯಾವುದೇ ಪೂಜೆ ಪುನಸ್ಕಾರವಿಲ್ಲದೆ ಗ್ರಹಣದ ಅಂತ್ಯದವರೆಗೂ ಪೂಜೆ ಇರುವುದಿಲ್ಲ ಹಾಗೂ ಭಕ್ತರಿಗೆ ಅವಕಾಶವಿಲ್ಲವೆಂದು ಪ್ರಧಾನ ಅರ್ಚಕರ ಕೃಷ್ಣಸ್ವಾಮಿ ಭಟರು ಹಾಗೂ ಶ್ರೀನಿವಾಸ್ ಭಟರು ತಿಳಿಸಿದ್ದಾರೆ. ಕಂಕಣ ಸೂರ್ಯಗ್ರಹಣವು ಇದೇ ಭಾನುವಾರದಂದು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೂ ದೀರ್ಘ ಗ್ರಹಣ ಇರುವುದರಿಂದ ದೇಗುಲದ ಬಾಗಿಲನ್ನ ಮುಚ್ಚಿಸಲಾಗುವುದು. ಎಂದಿನಂತೆ ಯಾವುದೇ ಪೂಜಾ ದರ್ಶನಕ್ಕೆ ಅವಕಾಶವೂ ಇರುವುದಿಲ್ಲ. ಗ್ರಹಣ ಮೋಕ್ಷಗೊಂಡ ನಂತರದಲ್ಲಿ ದೇಗುಲಕ್ಕೆ ಪಂಚಗವ್ಯ ಪ್ರೋಕ್ಷಣೆ, ಪುಣ್ಯಾಹ, ಅಂತರಂಗ ಶುದ್ಧಿ, ಆಲಯ ಶುದ್ಧಿ, ಮಹಾನೈವೇದ್ಯ, ಅಲಂಕಾರ ಸೇರಿದಂತೆ ಶಾಂತಿ ಕಾರ್ಯಕ್ರಮವನ್ನ ನೆರವೇರಿಸಿ ಗ್ರಹಣ ವಿಪತ್ತು ಸಂಕಲ್ಪವನ್ನ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಯಾರನ್ನ ಒಳಗಡೆ ಬಿಡಲಾಗುವುದಿಲ್ಲ. 3 ಗಂಟೆಯ ಮಹಾಮಂಗಳಾರತಿಯ ನಂತರ ಭಕ್ತರಿಗೆ ಅವಕಾಶವನ್ನ ಕಲ್ಪಿಸಲಾಗುವುದು. ಸುಮಾರು 900 ವರ್ಷಗಳ ಇತಿಹಾಸದಲ್ಲಿ 77ನೆಯ ವರ್ಷದ ನಂತರದಲ್ಲಿ ಖಗ್ರಾಸ ಸೂರ್ಯಗ್ರಹಣವು ಇದಾಗಿದೆ ಎಂದು ಸಹ ಇಷ್ಟು ದೊಡ್ಡದಾಗಿ ನಡೆಯುತ್ತಿದೆ. ಇದರಿಂದ ವಿಶೇಷ ಪೂಜೆಯನ್ನು ನಡೆಸುವಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೂಚನೆಯಂತೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿರುವುದಾಗಿ ಪ್ರಧಾನ ಅರ್ಚಕರಾದಂತಹ ಕೃಷ್ಣಸ್ವಾಮಿ ಭಟರು ಹಾಗೂ ಶ್ರೀನಿವಾಸ್ ಭಟರು ತಿಳಿಸಿದ್ದಾರೆ. ಸ್ನಾನಾಂತರ 2 ಗಂಟೆಗೆ ನಾವು ನಮ್ಮ ಮನೆಗಳ ಆನಿಗಳು ಮುಗಿಸ್ಕೊಂಡ್ಬಂದು ಮೊದಲು ಪುಣ್ಯ ಮಾಡಿಕೊಂಡು ಆಲಯ ಶುದ್ಧಿ ಮಾಡಿಕೊಂಡು ಪಂಚಾಮೃತ ಸ್ನಾನ ಪರಮಾತ್ಮ ನಡೆಸಿ ಆದಮೇಲೆ ಮಹಾಮಂಗಳಾರತಿ ಮುಗಿಸಿ ಮಹಾನೈವೇದ್ಯ ಆದಮೇಲೆ 3 ಗಂಟೆಯ ನಂತರ ಭಕ್ತಾದಿಗಳಿಗೆ ಪ್ರವೇಶ ಕೊಟ್ಟು ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ. ಈಗ ಏನೇ ಬೇರೆ ಅಷ್ಟೋತ್ತರಗಳಲ್ಲಿ ಅಥವಾ ಹಣ್ಣುಕಾಯಿಗಳಲ್ಲಿ ನೈವೇದ್ಯಗಳಿಗೆ ಪ್ರಸಾದ ವಿತರಣೆ ಸದ್ಯದ ಮಟ್ಟಿಗೆ ಸೂಚಿ ಅಂತ ನಿರ್ಬಂಧ ಇರೋದ್ರಿಂದ ಬರೀ ದರ್ಶನ ಮಾಡಿಕೊಂಡು ಕೇಶವ ಪ್ರಾರ್ಥನೆ ಮಾಡಿಕೊಂಡು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಮೂಲಕ ಕೇಳಿಕೊಂಡು ಬೇಲೂರು ದೇವಾಲಯ ಪಾಂಚರಾತ್ರ ಆಗಮ ಪ್ರಕಾರ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. ಈ ಪಾಂಚರಾತ್ರ ಆಗಮದಲ್ಲಿ ನಿತ್ಯೋತ್ಸವ, ಪಕ್ಷೋತ್ಸವ, ನೈಮಿತ್ತಿಕೋತ್ಸವ ಅಂತೇಳಿ 3 ಉತ್ಸವಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ನಿತ್ಯವಾಗಿ ಜರುಗಿದಂಥ ನಿತ್ಯೋತ್ಸವ, ಪಕ್ಷೋತ್ಸವ ಅಂದರೆ 15 ದಿವಸಗಳು, ಮಾಸೋತ್ಸವ ಅಂದರೆ ತಿಂಗಳಿನಲ್ಲಿ ನಡೆಯುವಂಥ ವರ್ಷೋತ್ಸವಗಳು. ಈ ನೈಮಿತ್ತಿಕೋತ್ಸವ ಅನ್ನೋದೇ ಈ ಗ್ರಹಣಕ್ಕೋಸ್ಕರ ಆಗ್ತಕ್ಕಂಥ ಈ ಕಾರ್ಯಕ್ರಮ. ನಿಮಿತ್ತ ಸತಿ ಕಲ್ಪಿತ ನೈಮಿತ್ತಿಕೋತ್ಸವ ಅಂತ. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಸರ್ಕಾರ ಜಾರಿಗೆ ತರಲಾಗಿರುವ ಭೂ ಸುಧಾರಣೆ ಕಾಯ್ದೆ ಮಸೂದೆಯ ತಿದ್ದುಪಡಿ ಮಾಡುವುದರ ವಿರುದ್ಧವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಚನ್ನಪಟ್ಟಣ ವೃತ್ತದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರವು 1961ರ ಭೂ ಸುಧಾರಣೆ ಕಾಯ್ದೆಯನ್ನ 79 ಎಬಿಸಿ ಮತ್ತು 80ನೇ ಕಲಾಮನ್ನ ಪೂರ್ವ ಅನ್ವಯವಾಗುವಂತೆ ರದ್ದುಪಡಿಸಿದೆ ಹಾಗೂ 63ನೇ ಕಲಾಂನಲ್ಲಿ ತಿದ್ದುಪಡಿ ತಂದಿದೆ. ಕೃಷಿಯೇತರ ಮೂಲಗಳಿಂದ ಹೆಚ್ಚು ಆದಾಯ ಉಳ್ಳವರು ಹಾಗೂ ಕೈಗಾರಿಕೋದ್ಯಮಿಗಳಿಗೆ ಕೃಷಿ ಭೂಮಿಯನ್ನ ಕಬಳಿಸದಂತೆ ರಕ್ಷಣೆ ಒದಗಿಸಿತ್ತು. 79ಸಿ ಕಲಾಂ ತಾವು ನೈಜ ರೈತರೆಂದು ಸರಿಯಾದ ಪ್ರಮಾಣ ಪತ್ರ ಒದಗಿಸದೆ ಜಮೀನನ್ನ ಕೊಂಡವರಿಗೆ ದಂಡವನ್ನ ವಿಧಿಸಲು ಅವಕಾಶವನ್ನ ಒದಗಿಸಲಾಗಿತ್ತು. 89ನೇ ಕಲಾಂ ರೈತರಲ್ಲದವರಿಗೆ ಕೃಷಿ ಭೂಮಿಯನ್ನ ಮಾರುವುದು ನಿಷೇಧಿಸಲಾಗಿತ್ತು. 63ನೇ ಕಲಾಂ ಕೃಷಿ ಹಿಡುವಳಿಯ ಮೇಲತಿಯ 5ಗಿಂತ ಹೆಚ್ಚು ಜನರಿಗಿರುವ ಕುಟುಂಬಕ್ಕೆ 20 ಯೂನಿಟ್ ಹೆಚ್ಚಾಗಬಾರದೆಂದು ನಿಷೇಧಿಸಲಾಗಿತ್ತು. ಆದರೆ ಕೃಷಿ ಭೂಮಿಯನ್ನ ವರ್ಗೀಕರಣವನ್ನ ಆಧರಿಸಿ ಒಂದು ಕೃಷಿ ಕುಟುಂಬವು ಸರಾಸರಿ 48ರಿಂದ 108 ಎಕರೆಗಳಿಗಿಂತ ಹೆಚ್ಚು ಭೂಮಿಯನ್ನ ಹೊಂದಿರಬಾರದೆಂಬುವ ಮಿತಿಯನ್ನ ವಿಧಿಸಿದೆ. ಎಲ್ಲ ತಿದ್ದುಪಡಿಗಳನ್ನ ಪರಿಣಾಮವಾಗಿ ಈಗ ದಲಾಳಿಯರು ಮತ್ತು ದೊಡ್ಡ ಕೃಷಿ ಬಹುರಾಷ್ಟ್ರೀಯ ಕಂಪನಿಗಳ ಸುಲಭವಾಗಿ ಕೃಷಿ ಭೂಮಿಯನ್ನ ಕಬಳಿಸಬಹುದು. ಸಣ್ಣ ರೈತಾಪಿ ಇನ್ನಷ್ಟು ವ್ಯವಸ್ಥಿತವಾಗಿ ಹಾಗೂ ಶಾಸನಬದ್ಧವಾಗಿ ಕೃಷಿಯನ್ನ ಹೋರಾಡಲ್ಪಡಿಸುತ್ತಾರೆ.
ಕೇಂದ್ರ ಸರ್ಕಾರವು ಜಾರಿ ಮಾಡಿರುವ ಕೃಷಿ ಮಾರುಕಟ್ಟೆ ಸಂಬಂಧಿತ 3 ಸುಗ್ರೀವಾಜ್ಞೆಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ದೊಡ್ಡ ಬಂಡವಾಳಗಳನ್ನು ಹೂಡಿಕೆ ತೆರೆದಿಟ್ಟು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಪ್ರಸ್ತಾಪಿಸಿರುವಂತಹ ವಿದ್ಯುತ್ ಸುಧಾರಣೆಯನ್ನ ವಿದ್ಯುತ್ ವಲಯದಲ್ಲಿನ ಇಡೀ ಉತ್ಪಾದನೆ ಪ್ರಸರಣ ಹಾಗೂ ಸರಬರಾಜು ವ್ಯವಸ್ಥೆಗಳನ್ನು ಲಾಭಕ್ಕೋಸ್ಕರ ಕಾರ್ಪೊರೇಟ್ ಬಂಡವಾಳ ಸಂಸ್ಥೆಗೆ ಪರಭಾರೆ ಮಾಡುವ ಇರಾದೆ ಹೊಂದಿದೆ ಎಂದು ತಿಳಿಸಿದರು. ಈವರೆಗೂ ರೈತಾಪಿಗಳಿಗೆ ನೀಡುತ್ತಿದ್ದ ವಿದ್ಯುತ್ ರಿಯಾಯಿತಿಗಳನ್ನೆಲ್ಲವನ್ನೂ ರದ್ದುಪಡಿಸಿ ಪರೋಕ್ಷವಾಗಿ ಪ್ರಸ್ತಾವನೆಯನ್ನ ಹೊಂದಿದೆ. ಕೋವಿಡ್ ಸಂಕಷ್ಟದಲ್ಲಿನ ನಡುವೆಯಲ್ಲೂ ಕೂಡ ಕೇಂದ್ರ ಸರ್ಕಾರವು ಇತ್ತೀಚೆಗೆ 14 ಬೆಳೆಗಳಿಗೆ ಘೋಷಿಸಿದಂತಹ ಕನಿಷ್ಠ ಬೆಂಬಲ ಬೆಲೆಗಳನ್ನು ಕಳೆದ ವರ್ಷ ಘೋಷಣೆಗಿಂತ ಬೆಲೆಗಿಂತ ಕಡಿಮೆಯಾಗಿರುವುದು ಸಹ ಆಕಸ್ಮಿಕವಲ್ಲ. ವ್ಯವಸ್ಥಿತದಲ್ಲಿ ಅದು ರೈತರಿಗೆ ಕೊಡುತ್ತಿದ್ದ ಬೆಂಬಲದ ಹಿಂತೆಗೆತ ಘೋಷಣೆಯಾಗಿದೆ. ಕೋವಿಡ್ ಸಂಕಷ್ಟದಲ್ಲಿಯೂ ಸರ್ಕಾರದ ರೈತರಿಗೆ ಸಹಾಯಕ್ಕೆ ಬರುತ್ತಿಲ್ಲ. ಇದರ ಸಾರಾಂಶವನ್ನ ನೋಡುವುದಾದರೆ ಬಡ ಹಾಗೂ ಮಧ್ಯಮ ರೈತಾಪಿಗಳಿಗೆ ಕೃಷಿಯಲ್ಲಿ ಮುಂದುವರಿಯುವುದು ಇನ್ನಷ್ಟು ದುಸ್ತರವಾಗಲಿದೆ. ಅಷ್ಟು ಮಾತ್ರವಲ್ಲ, ನೀತಿ ಆಯೋಗವು 2 ವರ್ಷಗಳಲ್ಲಿ ಮುಚ್ಚಿ ಪ್ರಸ್ತಾವಿಸಿದಂತಹ ಹೊಸ ಗಣಿ ನೀತಿಯನ್ನು ಸಹ ಮೋದಿ ಸರ್ಕಾರ ಜಾರಿ ಮಾಡುವ ಬಯಸಿರುವಂತಹ ಗುತ್ತಿಗೆದಾರರ ಆಧಾರಿತ ಕೃಷಿ ನೀತಿಯನ್ನ ಭಾಗವೇ ಆಗಿದೆ. ಸರ್ಕಾರದ ನೀತಿಗಳಿಂದ ಕಂಗೆಟ್ಟು ರೈತಾಪಿಗಳು ಸ್ವಯಂ ಪ್ರೇರಿತರಾಗಿ ಬೇಸಾಯ ಬಿಡುವಂತೆ ಮಾಡಿದ ನಂತರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಂಪನಿಗಳಿಗೆ ಅವರಿಂದ ಸುಲಭದ ದರದಲ್ಲಿ ಗಣಿಗೆ ಭೂಮಿಯನ್ನ ಪಡೆದುಕೊಳ್ಳುವುದು ಮೋದಿ ಸರ್ಕಾರದ ಈ ಹೊಸ ಗಣಿ ನೀತಿಯನ್ನ ಸಾರವಾಗಿದ್ದು, ಕೃಷಿ ಭೂಮಿಯನ್ನ ಸುಲಭವಾಗಿ ಪಡೆದುಕೊಳ್ಳಲು ಅನುವು ಆಗುವಂತೆ ಭೂ ಹಿಡುವಳಿ ಕಾನೂನುಗಳಿಗೆ ತಿದ್ದುಪಡಿಯನ್ನ ತರಲಾಗಿದೆ. ಈ ಭೂ ಸುಧಾರಣೆಯ ತಿದ್ದುಪಡಿಗಳಿಗೆ ಎಪಿಎಂಸಿಯ ತಿದ್ದುಪಡಿ, ಎಂಎಸ್ಪಿ ನೀತಿಗಳನ್ನ ಹೊಸ ವಿದ್ಯುತ್ ನೀತಿ ಪ್ರಸ್ತಾಪಿಸಿರುವಂತಹ ಹೊಸ ಬೀಜ ನೀತಿಯಾಗಿದೆ ಎಂದು ದೂರಿದ್ರು. ಕೋವಿಡ್ ಸಂಕಷ್ಟದಲ್ಲಿಯೂ ಭಾರತದ ಕೃಷಿಯನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಳಿಸಿ ಬಡ ಹಾಗೂ ಸಣ್ಣ ರೈತಾಪಿಗಳಿಗೆ ಒಕ್ಕಲೆಬ್ಬಿಸುವಂತಹ ಕೆಲಸವೂ ಇದಾಗಿದ್ದು ಹಾಗೂ ಈ ದುರುದ್ದೇಶದಿಂದ ನೀತಿಯನ್ನ ಭಾಗವಾಗಿಯೂ ಇದೆ ಎಂದು ಕಿಡಿಕಾರಿದ್ರು. ಹಿಂದೆ ವಾಜಪೇಯಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು, ಕಾಂಗ್ರೆಸ್ ಸರ್ಕಾರವು ಹಾಗೂ ಇಂದಿನ ಮೋದಿ ಸರ್ಕಾರಕ್ಕೂ ಈ ವಿಷಯದಲ್ಲಿ ಒಂದು ಮೂಲಭೂತ ವ್ಯತ್ಯಾಸವೂ ಇದೆ. ಮೋದಿ ಯುಗದಲ್ಲಿ ಭಾರತೀಯ ಕೃಷಿ ಕಾರ್ಪೊರೇಟ್ಕರಣ ಹಾಗೂ ಬಡ ಸಣ್ಣ ರೈತಾಪಿಗಳಿಗೆ ನಿರ್ಗತೀಕರಣ ಆಗುತ್ತಿರುವ ವೇಳೆ ಇದನ್ನು ಜಾರಿ ಮಾಡಿರುವುದರಿಂದ ನಿರ್ಲಕ್ಷ್ಯತೆ ಹಾಗೂ ಅತಂತ್ರ ಸ್ಥಿತಿಯಲ್ಲಿ ನಿರ್ಮಾಣವಾಗಿ ಅಸಹಾಯಕತೆಯಿಂದ ಪ್ರಜಾತಂತ್ರದ ಎಲ್ಲ ಕಗ್ಗೊಲೆಯಾಗುತ್ತದೆ ಎಂದು ಕಿಡಿಕಾರಿದ್ರು. ಕೂಡಲೇ ಭೂ ಸುಧಾರಣೆ ನೀತಿಯನ್ನ, ಈ ಹೊಸ ತಿದ್ದುಪಡಿಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ಬರದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರತಿಭಟಿಸಬೇಕಾಗಿದೆ ಎಂದು ಕರೆ ನೀಡಿದ್ರು. ಮುಂದೆ ತರಲು ಹೊರಟಿರುವಂತಹ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನ ತಕ್ಷಣವೇ ಕೈಬಿಟ್ಟು ಈ ಹಿಂದೆ ಇದ್ದಂತಹ 79 AB ಪರಿಚ್ಛೇದವಂತೆ ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ 1/3/1974 ಇಸ್ವಿನಲ್ಲಿ ದೇವರಾಜ ಅರಸರು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದು ಭೂ ರೈತರಿಗೆ, ಆದಿವಾಸಿಗಳಿಗೆ, ಬುಡಕಟ್ಟು ಜನಾಂಗಕ್ಕೆ, ಕೃಷಿಕರಿಗೆ, ಕೂಲಿಗಾರರಿಗೆ ಅನುಕೂಲ ಆಗುವಂತೆ ಅವ್ರ ಕೈಲಿ ಭೂಮಿ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭೂ ಸುಧಾರಣೆ ಕಾಯ್ದೆಯ 79B ಮತ್ತು 79A ಅಂತಕ್ಕಂಥ ಪರಿಚ್ಛೇದಗಳನ್ನಿಟ್ಟು ಕರ್ನಾಟಕದಲ್ಲಿ ಕೃಷಿ ಭೂಮಿ ಇದುವರೆಗೆ ರಕ್ಷಣೆ ಆಗ್ತಾ ಇತ್ತು. ಇವತ್ತು ಈ ಸರ್ಕಾರ ಸಂಪೂರ್ಣ 79A ಮತ್ತು 79B ಪರಿಚ್ಛೇದಗಳನ್ನು ತೆಗೆದು ರೈತರ ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದೆ. ಹಾಗಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದಿ ಮೇಲೆ ಹೋರಾಟ ಮಾಡಿ ನಾವು ಸಂಪೂರ್ಣವಾಗಿ ಈ ಕಾಯ್ದೆಯನ್ನು ವಿರೋಧ ಮಾಡ್ತೇವೆ. ಈ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಾಗಲಿಕ್ಕೆ ಬಿಡೋದಿಲ್ಲ. ಈ ಕರ್ನಾಟಕದಲ್ಲಿ ಏನಾದರೂ ಈ ಕಾಯ್ದೆ ಜಾರಿ ಆಗಿದ್ದೇ ಆದರೆ ಈ ಕರ್ನಾಟಕದ ಬಿಜೆಪಿ ಸರ್ಕಾರ ಮನೆಗೆ ಹೋಗುವವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸುಮ್ಮನೆ ಕೊಡುವುದಿಲ್ಲ. ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಇವತ್ತು ಸಾಂಕೇತಿಕವಾಗಿ ಹಾಸನ ಜಿಲ್ಲಾ ರೈತ ಸಂಘ ಇವತ್ತು ಹಾಸನದ ಈ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆಯ ಪಾಠವನ್ನು ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ರಾಜ್ಯ ರೈತ ಸಂಘ ಮಾಡಿದೆ. ಇನ್ನು ಮುಂದೆ ಕೂಡ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಕೂಡಲೇ ಈ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥ ಸುಗ್ರೀವಾಜ್ಞೆಯನ್ನ ಹಿಂತೆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಬಳ್ಳೂರು ಸ್ವಾಮಿಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ. ಪ್ರತಿಭಟನೆಯಲ್ಲಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ, ಬೋರೇನಕೊಪ್ಪಲು ಶಿವಲಿಂಗಪ್ಪ, ರುದ್ರೇಗೌಡ, ಗಣೇಶ್, ಮಲ್ಲೇಶ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವ ಸಿದ್ಧತೆಯ ಸಭೆಯಲ್ಲಿ ಶಾಸಕ ಎಚ್.ಡಿ. ರೇವಣ್ಣನವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಗ್ರಾಮೀಣ ಪ್ರದೇಶಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ತಪ್ಪದೆ ತಿಳಿಸುವ ವ್ಯವಸ್ಥೆ ಮಾಡಿ ಎಂದು ಶಾಸಕ ಎಚ್.ಡಿ. ರೇವಣ್ಣನವರು ಬಿಇಒ ಲೋಕೇಶ್ಗೆ ಸೂಚನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು,
ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಸರ್ಕಾರದ ನಿಯಮಗಳನ್ನ ಮತ್ತು ಆರೋಗ್ಯ ಇಲಾಖೆಯ ಸಲಹೆಗಳನ್ನ ತಪ್ಪದೇ ಪಾಲಿಸುವಂತೆ ಸಲಹೆಯನ್ನ ನೀಡಿದರು. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಸಿಬ್ಬಂದಿಗಳನ್ನ ನೇಮಿಸಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವಂತೆ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮೋಹನ್ ಕೃಷ್ಣನ್ ಅವರಿಗೆ ಸೂಚನೆಯನ್ನ ನೀಡಿದರು. ಬಿಇಒ ಲೋಕೇಶ್ ಮಾತನಾಡಿ 2019-20 ಸಾಲಿನಲ್ಲಿ 22 ಅಂಶಗಳ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಕಾರ್ಯಗತಗೊಳಿಸಲಾಗಿದೆ. ತಾಲೂಕಿನಲ್ಲಿ 61 ಪ್ರೌಢಶಾಲೆಗಳಲ್ಲಿ ಒಂದೇ ರೀತಿಯ ವಿಶೇಷ ಕಲಿಕಾ ವೇಳಾಪಟ್ಟಿಯನ್ನ ರಚಿಸಿ ಅದರಂತೆ ವಿದ್ಯಾರ್ಥಿಗಳಿಗೆ ವಿಶೇಷವಾರು ಅಧ್ಯಯನವನ್ನ ಮಾಡುವಂತೆ ಅನುಕೂಲ ಮಾಡಿಕೊಡಲಾಗಿದೆ. ವಿದ್ಯಾರ್ಥಿಗಳು ಮನೆ ಮನೆಗೂ ಭೇಟಿ ನೀಡುವ ಮೂಲಕ ಕಲಿಕೆಯಲ್ಲಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ತಿಳಿಸಿದ ಅವರು ಇತರೆ ಕಾರ್ಯಯೋಜನೆಗಳ ಬಗ್ಗೆ ವಿವರಿಸಿದರು. ತಾಲೂಕಿನಲ್ಲಿ 9 ಪರೀಕ್ಷಾ ಕೇಂದ್ರಗಳಲ್ಲಿ 2135 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಮತ್ತು 2 ಹೆಚ್ಚುವರಿಯಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಕಾಯ್ದಿರಿಸಲಾಗಿದ್ದು, ಲೋಕಸಭೆ ಸದಸ್ಯ ಪ್ರಜ್ವಲ್ ರೇವಣ್ಣನವರು ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು 2 ಮಾಸ್ಕ್ ನೀಡಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರವು ಈ ಆದೇಶದಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲಾ ಕೊಠಡಿಗಳನ್ನ ಸೋಂಕು ನಿವಾರಕ ಔಷಧಿಯನ್ನ ಸಿಂಪಡಿಸುವ ಮೂಲಕ ಆ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲೂ 2 ಆರೋಗ್ಯ ತಪಾಸಣಾ ಕೇಂದ್ರಗಳಲ್ಲಿ ತೆರೆದು ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಆರೋಗ್ಯ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಸರ್ಕಾರಿ ನಿಯಮಗಳನ್ನ ಪಾಲಿಸುವ ನಿಟ್ಟಿನಲ್ಲಿ ಶಿಕ್ಷಕರು, ಮೇಲ್ವಿಚಾರಕರು ಹಾಗೂ ಇತರೆ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ತಿಳಿಸಿ ಸೂಚನೆಯನ್ನ ನೀಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಬೇಲೂರಿನ ನಾಗಿನಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಚಿದುಗೌಡ ಹಾಗೂ ಸುಂದರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನುಗ್ಗಿನಹಳ್ಳಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆಡಿಎಸ್ನ ಚಿದುಗೌಡ ಹಾಗೂ ಉಪಾಧ್ಯಕ್ಷರಾಗಿ ಸುಂದರೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತಸುಬ್ಬರಾಯರವರು ಮಾತನಾಡಿ, ಬಹುತೇಕ ಸಹಕಾರ ಸಂಘಗಳಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಹಕಾರ ಸಂಘಗಳಲ್ಲಿ ರೈತರ ಪರವಾಗಿ ಕೆಲಸವನ್ನ ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ ಹಾಗೂ ನಿರ್ದೇಶಕ ಎಂಎ ನಾಗರಾಜು ಮಾತನಾಡಿ, ಆರ್ಥಿಕ ಸಬಲತೆಗಾಗಿ ಸಹಕಾರ ಸಂಘಗಳಲ್ಲಿ ಅವಶ್ಯಕವಾಗಿ ಬೇಕಾಗಿರುವುದು ಸಹಕಾರ ಸಂಘಗಳ ಸಂಸ್ಥೆಗಳಲ್ಲಿ ಕೇವಲ ಲಾಭದ ದೃಷ್ಟಿಕೋನ ಒಂದೇ ಹೊಂದಿದೆ. ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರ ಸೇವೆಯಲ್ಲಿ ಬದ್ಧರಾಗಿರಬೇಕು. ಸಹಕಾರ ಸಂಘವು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಎಲ್ಲ ಸಲಕರಣೆಗಳನ್ನು ರೈತರಿಗೆ ನೀಡುವ ಮೂಲಕ ಸದಾ ನೆರವಿಗೆ ಸಿದ್ಧರಾಗಿರಬೇಕು. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಅಭಿವೃದ್ಧಿಯತ್ತ ಹೆಜ್ಜೆ ಇಡುವ ಮೂಲಕ ಸಾರ್ವಜನಿಕರ ವಲಯದಲ್ಲಿ ಜಯಮನ್ನಣೆಯನ್ನ ಗಳಿಸಬೇಕು ಎಂದು ಸಲಹೆಯನ್ನ ನೀಡಿದ್ರು. ನೂತನ ಅಧ್ಯಕ್ಷ ಚಿದುಗೌಡ ಮಾತನಾಡಿ, ಎಲ್ಲರ ಸಹಕಾರ ಪಡೆದು ಉತ್ತಮ ರೀತಿಯಲ್ಲಿ ಸಹಕಾರ ಸಂಘವನ್ನ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಷೇರುದಾರರನ್ನ ಹೆಚ್ಚು ಸೇರ್ಪಡೆಗೊಳಿಸುವುದರ ಮೂಲಕ ನಮ್ಮ ಸಹಕಾರ ಬ್ಯಾಂಕಿನ ಮಾದರಿ ಬ್ಯಾಂಕ್ ಅನ್ನಾಗಿ ಮಾಡುವುದಾಗಿ ತಿಳಿಸಿದರು. ನನ್ನ ಅಧಿಕಾರದ ಅವಧಿಯಲ್ಲಿ ಈ ನಾಗೇನಹಳ್ಳಿ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೋಗೋಕ್ಕೆ ಎಲ್ಲ ರೀತಿಯಾದ ಪ್ರಯತ್ನ ಪಟ್ಟು ಪ್ರತಿಯೊಬ್ಬರಿಗೂ ಕೂಡ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ನನ್ನ ಅಧಿಕಾರಿ ಅವಧಿಯಲ್ಲಿ ಉತ್ತಮವಾದ ಕೆಲಸ ನಿರ್ವಹಿಸ್ತೀನಿ ಅಂತೇಳಿ ನಮ್ಮೆಲ್ಲರ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಟಿಎಪಿಎಂಎಸ್ನ ಅಧ್ಯಕ್ಷ ನಾಗೇಶ್, ಎಪಿಎಂಸಿಯ ಅಧ್ಯಕ್ಷ ಚನ್ನನಹಳ್ಳಿ ಮಹೇಶ್, ಸಿಎಚ್ ಪ್ರಕಾಶ್, ಪುರಸಭೆಯ ಮಾಜಿ ಅಧ್ಯಕ್ಷ ಶ್ರೀನಿಧಿ, ನಿರ್ದೇಶಕರಾದಂತಹ ಹರೀಶ್, ಗ್ರಾಮಸ್ಥರಂತಹ ಸುಧಾ, ಗೋಪಾಲ್, ಸಚಿನ್ ಇತರರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ತಾಲೂಕಿನ ಯಲಿಚಾಗನಹಳ್ಳಿಯ ಗ್ರಾಮದ ಕೆನರಾ ಬ್ಯಾಂಕಿನ ಗ್ರಾಹಕರಿಗೆ ಶುಕ್ರವಾರ ಉಚಿತವಾಗಿ ಮಾಸ್ಕ್ ವಿತರಣೆ ಮತ್ತು ಆರೋಗ್ಯ ತಪಾಸಣೆಯನ್ನು ನಡೆಸಿ ಕೋವಿಡ್-19 ಸಂಬಂಧವಾಗಿ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಜಾಗೃತಿ ವಹಿಸುವಂತೆ ಸೂಚಿಸಲಾಯಿತು. ಬ್ಯಾಂಕಿನ ವ್ಯವಸ್ಥಾಪಕ ಪ್ರವೀಣ್ ಮಾತನಾಡಿ, ಮಾಸ್ಕ್ ಅನ್ನು ಧರಿಸಿದ ಗ್ರಾಹಕರನ್ನ ಬ್ಯಾಂಕಿನ ಹೊರಗೆ ನಿಲ್ಲಿಸಿ ಅವರ ಅಗತ್ಯಗಳನ್ನು ಪೂರೈಸಲಾಗುತ್ತದೆ. ಅವರಿಗೆ ಸರ್ಕಾರದ ನಿಯಮಗಳನ್ನ ಮತ್ತು ಆರೋಗ್ಯ ಇಲಾಖೆ ಸಲಹೆ ಸೂಚನೆಗಳ ಬಗ್ಗೆ ಹಲವು ಬಾರಿ ತಿಳಿಸಿದರೂ ಕೂಡ ಮಾಸ್ಕ್ ಅನ್ನು ಧರಿಸದೆ ಆಗಮಿಸುತ್ತಿದ್ದಾರೆ. ಅದರಿಂದಾಗಿ ಉಚಿತವಾಗಿ ಮಾಸ್ಕ್ ಅನ್ನು ವಿತರಿಸುತ್ತಿದ್ದೇವೆ. ಅದರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಮಾಸ್ಕ್ ಅನ್ನು ಧರಿಸದೆ ಆಗಮಿಸುವ ಗ್ರಾಹಕರಿಗೆ ಮಾಸ್ಕ್ ಅನ್ನು ಧರಿಸಿ ಆಗಮಿಸುವಂತೆ ಸೂಚನೆಯನ್ನು ನೀಡಿ ವಾಪಸ್ ಕಳಿಸುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಇಲಾಖೆಯ ಜೆಟಿ ಸ್ವಾಮಿ ಮಾತನಾಡಿ, ಈಗಾಗಲೇ ಕರೋನಾ ವೈರಸ್ನಿಂದಾಗಿ ವಿಶ್ವದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇದರ ಭೀಕರತೆಯ ಬಗ್ಗೆ ಸಾಕಷ್ಟು ತಿಳಿಸಿದ್ದೇವೆ. ಆದರೂ ಸಹ ಮಾಸ್ಕ್ ಅನ್ನು ಧರಿಸದೆ ಹೊರಗೆ ಓಡಾಡುವುದು ಸರಿಯಲ್ಲ.
ಕಾಯಿಲೆ ಬಂದ ನಂತರ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಚಿಕಿತ್ಸೆ ಪಡೆಯುವ ಬದಲು ಸರ್ಕಾರದ ನಿಯಮಗಳನ್ನು ಪಾಲಿಸುತ್ತಾ ಆರೋಗ್ಯವಂತರಾಗಿ ಇರುವುದು ಉತ್ತಮ. ಆದ್ದರಿಂದ ಜನರ ಒಳಿತಿಗಾಗಿ ರೂಪಿಸಿರುವ ನಿಯಮಗಳನ್ನು ಮತ್ತು ಆರೋಗ್ಯ ಇಲಾಖೆಯ ಸಲಹೆಗಳನ್ನು ಪಾಲಿಸಲು ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿ ವಿಷ್ಣು, ಶೇಷಚಲ ಶೆಟ್ಟಿ, ಸ್ವಾಮಯ್ಯ, ಮಹೇಶ್, ಮೀನಾಕ್ಷಮ್ಮ, ಐಚನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕುಮಾರ್ ಇತರರು ಹಾಜರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಕೃಷ್ಣರಾಜಪೇಟೆ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ರಾಜ್ಯದ ಪೌರಾಡಳಿತ, ರೇಷ್ಮೆ ತೋಟಗಾರಿಕೆ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ನಾರಾಯಣಗೌಡರವರು ಭೇಟಿ ನೀಡಿ ಯಶಸ್ವಿಯಾಗಿ ಪರೀಕ್ಷೆ ನಡೆಸಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಸವರಾಜ್ ಅವರೊಂದಿಗೆ ಮಾಹಿತಿ ಪಡೆದ ಸಚಿವರು ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ 6,000 ಮಾಸ್ಕ್ಗಳನ್ನು ಹಾಗೂ 500 ಸ್ಯಾನಿಟೈಸರ್ ಬಾಟಲಿಗಳನ್ನು ಕೊಡುಗೆಯಾಗಿ ನೀಡಿದ ಸಚಿವ ಡಾಕ್ಟರ್ ನಾರಾಯಣಗೌಡರವರು ಜೂನ್ 25ರಂದು ಆರಂಭವಾಗುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ತಾಲೂಕಿನಲ್ಲಿ 2,822 ವಿದ್ಯಾರ್ಥಿಗಳನ್ನು ಎದುರಿಸುತ್ತಿದ್ದು ತಾಲೂಕಿನಲ್ಲಿ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲು ಸಿದ್ಧಗೊಳಿಸಲಾಗಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಗ್ರಾಮ ಭಾರತೀಯ ಶಿಕ್ಷಣ ಸಂಸ್ಥೆ, ಕೆಪಿಎಸ್ ಪಬ್ಲಿಕ್ ಸ್ಕೂಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೂಕಿನಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತೆಬಾಚಿನಹಳ್ಳಿಯ ಪದವಿ ಪೂರ್ವ ಕಾಲೇಜು, ಅಕ್ಕಿಹೆಬ್ಬಾಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕಿಕ್ಕೇರಿ ಪದವಿ ಪೂರ್ವ ಕಾಲೇಜು, ಹರಿಹರಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸಿಳ್ಳೆದರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರಗಳಲ್ಲಿ ತೆರೆಯಲಾಗಿದ್ದು ಪರೀಕ್ಷೆ ಯಶಸ್ವಿಯಾಗಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಿಇಒ ಬಸವರಾಜು ಮಾಹಿತಿಯನ್ನ ನೀಡಿದರು. ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿಕೊಂಡು ಪರೀಕ್ಷೆಗೆ ಬರಬೇಕು. ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವಾಗ ಹಾಗೂ ಪರೀಕ್ಷೆ ಮುಗಿಸಿ ಮನೆಗೆ ಹೋಗುವಾಗ ಕಡ್ಡಾಯವಾಗಿ ಕೈಗಳನ್ನು ಸ್ಯಾನಿಟೈಸರ್ನಿಂದ ತೊಳೆದುಕೊಳ್ಳಬೇಕು. ಸರ್ಕಾರವು ನೀಡಿರುವ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಜೊತೆಗೆ ತಾವು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ 2 ಮಾಸ್ಕ್ಗಳನ್ನು ಹಾಗೂ ಸ್ಯಾನಿಟೈಸರ್ ಬಾಟಲಿಗಳನ್ನು ನೀಡುತ್ತಿರುವುದಾಗಿ ಸಚಿವ ಡಾಕ್ಟರ್ ನಾರಾಯಣಗೌಡರವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಶಿವಮೂರ್ತಿ, ಗ್ರಾಮ ಭಾರತೀಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕಿರಣ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ವಿಭಾಗದ ಉಪ ಪ್ರಾಂಶುಪಾಲ ಎನ್.ಟಿ. ಗಂಗಾಧರ್, ಕೆಪಿಎಸ್ ಶಾಲೆಯ ಪ್ರೌಢಶಾಲೆಯ ವಿಭಾಗದ ಮುಖ್ಯ ಶಿಕ್ಷಕ ರಾಘವೇಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಕೆಎಸ್ ಸುಧಾಕರ್, ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡರವರು ಮತ್ತಿತರರು ಹಾಜರಿದ್ದರು. ಮಧುಕುಮಾರ್, ಕೃಷ್ಣರಾಜಪೇಟೆ, ಜಸ್ಟ್ ನ್ಯೂಸ್. ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಪಟ್ಟಣದ ವೇಳಾಪುರ ಹೋಟೆಲಿನ ಕೆಎಸ್ಇಡಿಸಿ ಸಿಬ್ಬಂದಿಗಳಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಪಿಪಿಟಿ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕೆಎಸ್ಟಿಡಿಸಿ ಎಜಿಎಂ ಎಸ್ವಿ ದೇವಮುಖ್ ಮಾತನಾಡಿ, ಕೋವಿಡ್-19 ಹಾಗೂ ಭಾರತ ಲಾಕ್ಡೌನ್ನಿಂದಾಗಿ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಹೋಟೆಲ್ಗಳನ್ನು ಬಂದ್ ಮಾಡಲಾಗಿತ್ತು. ಅದರಂತೆ ರಾಜ್ಯ ಸರ್ಕಾರವು ಸೂಕ್ತ ಆದೇಶದ ಮೇರೆಗೆ ಹೋಟೆಲ್ ತೆರೆಯಲು ಸೂಚನೆಯನ್ನು ನೀಡಿದ್ದು, ಬರುವಂತಹ ಗ್ರಾಹಕರಿಗೆ ಹಾಗೂ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಂತೆ ಸಿಬ್ಬಂದಿಗಳಿಗೂ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲಾ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಅವರಿಗೆ ಪಿಪಿಟಿ ಕಿಟ್ಗಳನ್ನು ನಮ್ಮ ಸಂಸ್ಥೆಯಿಂದ ವಿತರಿಸಲಾಗುತ್ತಿದೆ. ಅದಲ್ಲದೆ ಕೋವಿಡ್-19ನಿಂದಾಗಿ ಯಾವುದೇ ರೀತಿ ತೊಂದರೆಯಾಗದಂತೆ ಸಾಮಾಜಿಕ ಅಂತರವನ್ನ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನಮ್ಮ ಸಂಸ್ಥೆ ಮಾಡುತ್ತಿದೆ ಎಂದು ತಿಳಿಸಿದರು. ನಂತರ ಕೆಎಸ್ಟಿಡಿಸಿದ ರೀಜನಲ್ ಮ್ಯಾನೇಜರ್ ಉದಯ್ ಕುಮಾರ್ ಮಾತನಾಡಿ, ಬರುವಂತಹ ಪ್ರವಾಸಿಗರಿಗೆ ಉಳಿದುಕೊಳ್ಳುವಂತೆ ಕೊಠಡಿಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸರ್ಗಳಿಂದ ಸ್ವಚ್ಛಗೊಳಿಸುವುದರ ಜೊತೆಗೆ ದಿನ ಬಿಟ್ಟು ದಿನದಂತೆ ಕೊಠಡಿಗಳನ್ನು ನೀಡಲು ನಮ್ಮ ವ್ಯವಸ್ಥಾಪಕರಿಗೆ ತಿಳಿಸಲಾಗಿದ್ದು, ಮತ್ತೆ ಬರುವಂತಹ ಪ್ರವಾಸಿಗರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುವುದು ಮತ್ತು ಅವರಿಗೆ ಕೊಠಡಿ ನೀಡುವಾಗ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದ್ದು, ಸಾಮಾಜಿಕ ಅಂತರದಲ್ಲಿ ಅವರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬರುವಂತಹ ಎಲ್ಲಾ ಪ್ರವಾಸಿಗರಿಗೂ ಮಾಸ್ಕ್ ಕಡ್ಡಾಯ ಹಾಗೂ ಸ್ಯಾನಿಟೈಸರ್ಗೆ ಕೈ ಸ್ವಚ್ಛಗೊಳಿಸಲು ನಮ್ಮ ಸಿಬ್ಬಂದಿಗಳಿಗೆ ಸೂಚಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ಟಿಡಿಸಿ ಹೋಟೆಲ್ನ ವ್ಯವಸ್ಥಾಪಕ ಚಂದ್ರಯ್ಯ ಹಾಗೂ ಪಾಪಣ್ಣ ಇತರೆ ಸಿಬ್ಬಂದಿಗಳು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಆಲೂರು ತಾಲೂಕಿನಾದ್ಯಂತ 6 ಪರೀಕ್ಷಾ ಕೇಂದ್ರಗಳಲ್ಲಿ 1,006 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದು, ಎಲ್ಲ ಮಕ್ಕಳಿಗೂ ತಾಲೂಕು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ಮಾಸ್ಕ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಭಾರಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿ ಸುಜಾತ ಅಭಿಪ್ರಾಯಪಟ್ಟರು. ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಉತ್ತರ
ಉತ್ತಮ ಕಾರ್ಯವನ್ನ ಮಾಡುತ್ತಿದ್ದು ಇತರೆ ಸಂಘಟನೆಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಶಿಕ್ಷಣ ಸಂಯೋಜಕ ರುದ್ರೇಶ್ ಮಾತನಾಡಿ, ಉತ್ತಮ ಸೇವೆ ಮನೋಭಾವವನ್ನ ಹೊಂದಿರುವ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಈ ವರ್ಷ 10ನೇ ತರಗತಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಮಾಸ್ಕ್ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ ಕಾರ್ಯ. ನಮ್ಮ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೂ ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಮಾಡುತ್ತಿದ್ದೇವೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಸ್ಥೆ ತಾಲೂಕು ಕಾರ್ಯದರ್ಶಿ ಕೋಟ್ರೇಶ್ ಎಸ್ ಉಪ್ಪಾರ್ ಮಾತನಾಡಿ, ಸುಮಾರು 216 ರಾಷ್ಟ್ರಗಳಿಂದಲೂ ಅಧಿಕ ದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಒಂದು ಜಾಗತಿಕ ಸಂಸ್ಥೆಯಾಗಿದ್ದು, ಶಿಸ್ತು ಸಂಯಮದ ಜೊತೆಯಲ್ಲಿ ಸಾಮಾಜಿಕ ಸೇವಾ ಮನೋಭಾವಗಳನ್ನ ಹಾಗೂ ಮೌಲ್ಯಗಳನ್ನ ಇಂದಿನ ಯುವ ಜನತೆಯಲ್ಲಿ ಬಿತ್ತುವ ಪ್ರಮುಖ ಉದ್ದೇಶದ ಅಡಿಯಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಈ ಬಾರಿ 10ನೇ ತರಗತಿ ಪರೀಕ್ಷೆ ಬರೆಯುವ ನಮ್ಮ ಆಲೂರು ತಾಲೂಕಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಕ್ಕಳಿಗೆ ಮಾಸ್ಕ್ ವ್ಯವಸ್ಥೆ ಮಾಡುವುದರ ಜೊತೆಗೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೂ 2 ಸ್ವಯಂ ಸೇವಕರಾಗಿ ನಮ್ಮ ಸಂಸ್ಥೆ ಸ್ಕೌಟ್ಸ್, ಮಾಸ್ಟರ್ಸ್, ಗೈಡ್, ಕ್ಯಾಪ್ಟನ್ ಹಾಗೂ ರೇಂಜರ್ಸ್ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವ್ಯವಸ್ಥಾಪಕ ಯೋಗಾನಂದ್, ಅಧೀಕ್ಷಕ ಬಾಲಕೃಷ್ಣ, ದೈಹಿಕ ಶಿಕ್ಷಣ ಸಂಯೋಜಕ ಪ್ರೇಮಾನಂದ್, ತಾಲೂಕು ಖಜಾಂಚಿ ಬಿಎಸ್ ಹೇಮಾ, ಸಹ ಕಾರ್ಯದರ್ಶಿ ವಿ ಮೋಹನ್, ಸ್ಕೌಟ್ಸ್ ಮಾಸ್ಟರ್ ಮೋಹನ್ ಕುಮಾರ್, ಬಿಆರ್ಪಿ ಮೋಹನ್ ಕುಮಾರ್, ದೈಹಿಕ ಶಿಕ್ಷಕ ರಾಮಚಂದ್ರ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಮಲೆನಾಡು ಭಾಗದಲ್ಲಿ ಜನ ಹೆಚ್ಚು ಗಿಡಗಳನ್ನು ನೆಡಲು ಮುಂದಾಗಬೇಕಾಗಿದೆ ಎಂದು ಶಾಸಕ ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ವನ ಮಹೋತ್ಸವ ಕಾರ್ಯಕ್ರಮವನ್ನು ಕೇವಲ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಸೀಮಿತವಾಗಿಲ್ಲ. ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರ ಪ್ರಜೆಯೂ ಸಹ ಪರಿಸರವನ್ನು ಉಳಿಸಲು ಮುಂದಾಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ 21% ಅರಣ್ಯ ಪ್ರದೇಶವಿದ್ದು, ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಗ್ರ ಸ್ಥಾನವಾಗಿದ್ದು, ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸಿ ಆ ಸ್ಥಾನವನ್ನು ಪಡೆಯಬೇಕು ಎಂದರು. ಮನೆ ನಿರ್ಮಿಸುವ ಜೊತೆಗೆ ಪ್ರತಿಯೊಬ್ಬರು 2 ಗಿಡಗಳನ್ನ, ಮನೆಗೆ 2 ಮರ, ಊರಿಗೊಂದು ವನದ ಸಂಕಲ್ಪವನ್ನ ಮಾಡಬೇಕು. ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಮನೆಗೊಂದು ಮರ, ಊರಿಗೊಂದು ವನ ಎಂಬುವ ಯೋಜನೆಯನ್ನ ನಮ್ಮ ಸಂಸ್ಥೆ ಅಳವಡಿಸಿಕೊಂಡಿದ್ದು, ಪ್ರತಿ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಗಿಡಗಳನ್ನು ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಬಿಇಒ ಶಿವಾನಂದ್, ಗ್ರಂಥಪಾಲಕ ಚಂದ್ರಕುಮಾರ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ತಾಲೂಕು ಕಾರ್ಯದರ್ಶಿ ಕೀರ್ತಿಕುಮಾರ್ ಇನ್ನಿತರರು ಹಾಜರಿದ್ದರು. ಸುಧೀರ್, ಸಕಲೇಶಪುರ, ಜಸ್ಟ್ ನ್ಯೂಸ್. ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಆವರಣದಲ್ಲಿ ಅಲ್ಪಸಂಖ್ಯಾತರು ಘಟಕದ ಅಧ್ಯಕ್ಷ ಜಿಟಿಎಸ್ ಗೌಸ್ ಖಾನ್ ಸಸಿ ನೆಡುವುದರ ಮುಖಾಂತರವಾಗಿ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸಸಿ ನೆಟ್ಟು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಸಕೆರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಜಿಟಿಎಸ್ ಗೌಸ್ ಖಾನ್ ನಮ್ಮ ನೆಚ್ಚಿನ ಮಾಜಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತಹ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಸಸಿ ನೆಡುವುದರ ಮುಖಾಂತರವಾಗಿ ಆಚರಿಸುತ್ತಿದ್ದೇವೆ. ಚೀನಾ ಗಡಿಯಲ್ಲಿ ನಮ್ಮ ದೇಶದ ಸೈನಿಕರು ಹುತಾತ್ಮರಾಗಿದ್ದಾರೆ. ಅದರಿಂದ ನಾವು ಸಿಹಿ ಹಂಚದೆ ಕೇವಲ ಸಸಿಯನ್ನ ನೆಡುವುದರ ಮುಖಾಂತರವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಸದಸ್ಯ ವೆಂಕಟಮುನಿ ಮಾತನಾಡಿ, ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸುವ ಸಂದರ್ಭದಲ್ಲ, ಅದರಿಂದ ನಮ್ಮ ಕಾಂಗ್ರೆಸ್ ವತಿಯಿಂದ ತಡವಾಗಿ ಜೆಸಿ ಆಸ್ಪತ್ರೆಯ ಆವರಣದಲ್ಲಿ 30ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವುದರ ಮುಖಾಂತರವಾಗಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯ ವೆಂಕಟಮುನಿ, ಹಾಸನ ಜಿಲ್ಲಾ ಪ್ರಚಾರ ಸಮಿತಿಯ ಕಾರ್ಯದರ್ಶಿ ಎಸ್ಎಲ್ಎನ್ ಯೋಗೇಶ್, ಆರೋಗ್ಯ ಅಧಿಕಾರಿ ಕರಿಯಪ್ಪ ಮತ್ತಿತರರು ಹಾಜರಿದ್ದರು. ಮೊಹಿದ್ದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಹಾಸನ ನಗರದ ರೈಲ್ವೆ ನಿಲ್ದಾಣದ ಬಳಿ ಕಂಠಪೂರ್ತಿ ಕುಡಿದು ಪರಸ್ಪರ ಜಗಳವಾಗಿ ಕೊನೆಯಲ್ಲಿ ವ್ಯಕ್ತಿ ಓರ್ವನ ಕೊಲೆಯಾಗುವ ಮೂಲಕ ಜಗಳವು ಅಂತ್ಯವಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಹಾಸನ ನಗರದ ಎಂಜಿ ರಸ್ತೆ ಬಳಿ ಶ್ರೀ ಮಾರುತಿ ದೇವಾಲಯ ಮುಂಭಾಗ ಇರುವ ಬಸ್ ನಿಲ್ದಾಣದಲ್ಲಿ ರಾತ್ರಿ ಸುಮಾರು ಕುಡಿದ ಅಮಲಿನಲ್ಲಿ ಬಂದ ಕೆಲವರು ಮಾತಿನ ಚಕಮಕಿಯನ್ನ ನಡೆಸಿದ್ದು, ನಂತರ ಕಬ್ಬಿಣದ ರಾಡೊಂದರಿಂದ ವ್ಯಕ್ತಿ ಓರ್ವನ ತಲೆಗೆ ಬಲವಾಗಿ ಹೊಡೆದಿದ್ದು, ಆತ ಓಡಿ ಹೋಗಿ ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವ ರೈಲ್ವೆ ವರಿಷ್ಠ ಶಾಖಾ ಅಭ್ಯಂತರರ ಕಾರ್ಯಾಲಯದ ಮುಂಭಾಗದಲ್ಲಿ ಬಿದ್ದಿದ್ದಾನೆ. ಅಲ್ಲಿಂದ ಓಡಿಸಿಕೊಂಡು ಬಂದು ನಂತರ ರೈಲ್ವೆ ನಿಲ್ದಾಣದ ಬಳಿ ಇಳಿಯೋ ಕೂಡ ಕಬ್ಬಿಣದ ರಾಡಿನಿಂದ ಹೊಡೆದಿರುವ ಸಾಕ್ಷಿಯಾಗಿ ಮೃತನ ಪಕ್ಕದಲ್ಲೇ ಇರುವುದು ಕಂಡುಬಂದಿದೆ. ಈತನನ್ನ ಹಾಕಲಾಗಿರುವ ಬಟ್ಟೆಗಳನ್ನ ಗಮನಿಸಿದರೆ ಕೂಲಿ ಕೆಲಸ ಇಲ್ಲವೇ ಚಿಂದಿ ಆಯುವವರು ಇರಬಹುದು ಎಂದು ಅಂದಾಜಿಸಲಾಗಿದೆ. ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಶ್ರೀನಿವಾಸ್, ಹಾಸನ್, ನ್ಯೂಸ್.
ಅರಸೀಕೆರೆ ತಾಲೂಕಿನ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಪ್ರೇಮ ಧರ್ಮೇಶ್ ಅವರ ಸ್ಥಾನಕ್ಕೆ ಬಾಗೇಶ್ವರ ತಾಲೂಕು ಪಂಚಾಯತ್ ಸದಸ್ಯೆ ಶ್ರೀಮತಿ ಶೋಭಾ ಶಿವಣ್ಣನವರು ನಾಮಪತ್ರ ಸಲ್ಲಿಸಿದರು. ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣವಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣೆ ಅಧಿಕಾರಿಯಾಗಿ ಆಗಮಿಸಿದ ಉಪವಿಭಾಗಾಧಿಕಾರಿ ನವೀನ್ ಭಟ್ ಆಯ್ಕೆಯ ಪ್ರಕ್ರಿಯೆಯನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶೋಭಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ಥಳೀಯ ಶಾಸಕರು ಶಿವಲಿಂಗೇಗೌಡರವರು ಸಲಹೆ ಹಾಗೂ ಅಧ್ಯಕ್ಷರ ಅನುಮತಿ ಪಡೆದು ಸಹ ಸದಸ್ಯರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಟರಾಜು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ರೂಪಾ ಗುರುಮೂರ್ತಿ, ಪ್ರೇಮ ಧರ್ಮೇಶ್, ಬಾಬಣ್ಣ, ಭೋಜನಾಯಕ್, ಬಸವಲಿಂಗಪ್ಪ ಇತರರು ಹಾಜರಿದ್ದರು. ನೂತನ ಉಪಾಧ್ಯಕ್ಷರಾಗಿ ಅಭಿಮಾನಿಗಳಿಂದ ಪುಷ್ಪಮಾಲೆಯನ್ನ ಹಾಕಿದರು. ಮುಹಿದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಏಕವಚನದಲ್ಲೇ ವಾಕ್ ಸಮರ, ಅಭಿವೃದ್ಧಿಯ ಚರ್ಚೆ ಬಿಟ್ಟು ರಾಜಕೀಯ ಪ್ರತಿಷ್ಠೆಯಾದ ಸಾಮಾನ್ಯ ಸಭೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರ ಗದ್ದಲದ ವೇದಿಕೆಯಾಗಿ ಮಾರ್ಪಾಡಾಯಿತು ಜಿಲ್ಲಾ ಪಂಚಾಯತ್ ಸಭೆ. 10ನೇ ತರಗತಿಯ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪರೀಕ್ಷಾ ಪೂರ್ವ ಸಿದ್ಧತೆಯ ಬಗ್ಗೆ ಸಭೆ, ಪರೀಕ್ಷಾ ಕೇಂದ್ರ ತಲುಪಲು ಸಾರಿಗೆ ವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ, ಸರ್ಕಾರದ ನಿಯಮಗಳನ್ನು ಪಾಲಿಸಿ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡು ಅಚ್ಚುಕಟ್ಟಾಗಿ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಸಲಹೆ ನೀಡಿದ ಶಾಸಕ ಎಚ್ ಡಿ ರೇವಣ್ಣ. ಮತ್ತು ಪರಸ್ಪರ ಜಗಳದಲ್ಲಿ ವ್ಯಕ್ತಿ ಓರ್ವನ ಕೊಲೆ, ಕಂಠಪೂರ್ತಿ ಕುಡಿದು ಪ್ರಾರಂಭವಾದ ಜಗಳ, ಕೊಲೆಯಲ್ಲಿ ಅಂತ್ಯ, ಕಬ್ಬಿಣದ ರಾಡಿನಿಂದ ಹತ್ಯೆ, ಪೊಲೀಸರಿಂದ ಪರಿಶೀಲನೆ.